ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿಮ್ಮ. ಗುರುಗಳು ಕೆಲವ್ರು ಹೇಳ್ತಾ ಇರ್ತಾರೆ ಗುರುಗಳೇ, ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಏನಾದರೂ ಮಾಡೋಕ್ಕೆ ಹೋದರೆ ಭಯ ಆಗುತ್ತೆ. ಅದೊಂದು ಯಾಕೆ ಅಂತ ಗೊತ್ತಾಗಲ್ಲ. ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ಮನೆಯಲ್ಲೂ ಕೂಡ ಚೆನ್ನಾಗಿರ್ತಾರೆ, ಅನುಕೂಲವಾಗಿರ್ತಾರೆ. ಆದರೆ ಏನಾದರೂ ಮಾಡೋಕ್ಕೆ ಹೋದರೆ ಅದು ಭಯ ಆಗುತ್ತೆ. ಅದು ಏನಂತ ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಎಲ್ಲಿ ಹೋಗಬೇಕು ಅಥವಾ ಏನು ಪರಿಹಾರ ಅಂತ. ಏನಾದರೂ ಮಾಡೋಕ್ಕೆ ಹೋದಾಗ ಅಥವಾ ಏನಾದರೂ ಹೊಸದು ಮಾಡೋಕ್ಕೆ ಭಯ ಆಗುತ್ತೆ. ಯಾಕೆ ಗುರುಗಳೇ ಈ ಥರ ಆಗುತ್ತೆ? ಇದರಿಂದ ಹೊರಗೆ ಬರೋದಕ್ಕೆ ಏನಾದರೂ ತಂತ್ರವನ್ನು ತಿಳಿಸ್ಬಹುದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಇವರ ಜಾತಕದಲ್ಲಿ ಗ್ರಹಗಳು ಸ್ಟ್ರಾಂಗ್ ಇಲ್ಲದೆ ಇರೋದು, ವಿತ್ ಸ್ವಕ್ಷೇತ್ರದಲ್ಲಿ ಇಲ್ಲದೆ ಇರೋವಂಥದ್ದು, ಉಚ್ಚ ಸ್ಥಾನದಲ್ಲಿ ಇಲ್ಲದೆ ಇರೋವಂಥದ್ದು, ಕೆಟ್ಟ ಗ್ರಹಗಳ ದೃಷ್ಟಿ ಇರೋವಂಥದ್ದು ಕೆಲವರಿಗೆ. ಹೀಗೆ ಇನ್ನು ಕೆಲವರಿಗೆ ನೀವು ಹೇಳಿದಾಗೆ ಚೆನ್ನಾಗಿರ್ತಾರೆ, ಆ ಗ್ರಹಗಳು ಚೆನ್ನಾಗಿದೆ, ಬಟ್ ಯಾವುದೋ ಮುಖ್ಯವಾಗಿರುವಂಥದ್ದು ಗ್ರಹ ಎಲ್ಲ ಚೆನ್ನಾಗಿದೆ, ಆ ಗ್ರಹ ಯಾವಾಗ ನಮಗೆ ವೀಕ್ ಇದೆಯೋ ಅಂದರೆ ನೀಚ ಆಗಿದೆಯೋ, ಆ ನೀಚ ಮಹಾದಶೆ ನಡೆದಾಗ ಇಲ್ಲೂ ನೀಚ, ದಶ ನೀಚ ಆದಾಗ ಭಯ ಆಗ್ಬಿಡುತ್ತೆ. ಏನು ಮಾಡೋಕ್ಕೆ ಹೋದ್ರೂ ಭಯ ಭಯ ಭಯ. ಅವ್ರಿಗೆಲ್ಲ ಕೂಡ ಏನು ಅಂತಂದರೆ, ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ತೀನಿ ಅಂತಂದರೆ ರೀಮ್ ಅನ್ನೋ ಬೀಜಾಕ್ಷರ, ಅದು ನೀವು ಕುಳಿತುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಯಾವುದಾದ್ರೂ ಒಂದು ಮನೆ ಮೇಲೆ ಕುಳಿತುಕೋಬೇಕು. ಮನೆಯ ಮೇಲೆ ಕೆಂಪು ವರ್ಣದ್ದು ಮತ್ತು ಹಳದಿ ವರ್ಣದ್ದು ವಸ್ತ್ರವನ್ನು ಹಾಸಬೇಕು ಅಂತ ಹೇಳ್ತಾನೆ. ಕನಿಷ್ಠ ಪಕ್ಷ ಈ ಎರಡರಲ್ಲಿ ಯಾವುದಾದ್ರೂ ಒಂದು, ಕೆಂಪದ್ದಾಗಿರ್ಬೋದು ಅಥವಾ ಹಳದಿಯಾಗಿರ್ಬೋದು, ಎರಡೂ ಹಾಕಿಕೊಂಡು ಕುಳಿತುಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನೀವು ಈ ಯಂತ್ರವನ್ನು ಬರೆಯುವಂಥದ್ದು. ಬರೆದು ಬಿಟ್ಟು ಅದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡಿದ್ದೆ ಆದರೆ ಅಲ್ಲಿ ಏನಂತಂದರೆ, ನೀವು ಬರೆಯಬೇಕು ಅಂತಂದರೆ ನಿಮ್ಮ ಮುಂದುಗಡೆ ಅದು ಮೊಬೈಲಲ್ಲಿ ಆಗಿರಬಹುದು ಅಥವಾ ಬೇರೆ ಫೋಟೋ ತರ್ತೀವಿ, ತೊಂದರೆ ಇಲ್ಲ, ಹುಲಿಯ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಬರೀಬೇಕಂತೆ ಈ ಯಂತ್ರವನ್ನು. ಅಂದರೆ ಧೈರ್ಯ ಬೇಕಲ್ಲ, ಅದಕ್ಕಾಗಿ ಹುಲಿಯ ಚಿತ್ರವನ್ನು, ಆ ಒಂದು ಹುಲಿಯ ಫೋಟೋ ಅಥವಾ ಪ್ರತಿಮೆ ಅಂತೂ ಇರಬೇಕು. ಯಾವುದಿದ್ದರೂ ಸರಿ, ಅಥವಾ ಮೊಬೈಲಲ್ಲೂ ನೀವು ಹಾಕ್ಕೊಂಡು ಒಂದು ಇಮೇಜ್ ಇಟ್ಕೊಂಡು ನೀವು ಮಾಡ್ತೀನಿ ಅಂತಂದರು, ಈ ಯಂತ್ರಧಾರಣೆ ಮಾಡುವಾಗ ಬರೆಯುವಾಗ ಬೇರೆ ಅನ್ಯತಾ ಒಬ್ಬ ವ್ಯಕ್ತಿ ಕೂಡ ಇರಬಾರದು. ಎಷ್ಟೇ ನಿಮಗೆ ಪರಿಚಿತರಿದ್ದರೂ ಕೂಡ ವ್ಯಕ್ತಿ ಇರಬಾರದು. ಆ ಹುಲಿಯ ಚಿತ್ರ ಒಂದು ಬಿಟ್ಟು ಇನ್ಯಾವುದು ಕೂಡ ಇರಬಾರ್ದು. ಈಗ ನಾನು ಚಾರ್ಟ್ ತೋರಿಸ್ತೇನೆ, ಅದರ ಪ್ರಕಾರ ಬೀಜಾಕ್ಷರ ಬರ್ಕೊಳ್ತೀರಿ. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಅದ್ಭುತವಾದ ಯಶಸ್ಸನ್ನು ಕೊಡ್ತಾ ಬರುತ್ತೆ. ಸಾಹಸವನ್ನು, ಧೈರ್ಯವನ್ನು ಈ ಯಂತ್ರ ನಿಮಗೆ ಹೇಗೆ ದಯಪಾಲಿಸ್ತೋ ನೀವೇ ಪರೀಕ್ಷೆ ಮಾಡಿ ನೋಡಿ. ಈ ಚಾರ್ಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಹಾಗೆ ಅಂದರೆ 2 ಬಾಕ್ಸ್ ಮಾಡ್ಕೊಳ್ಳೋದಷ್ಟೇ. ಕರೆಕ್ಟಾಗಿ 2 ಲೈನ್, ಕರೆಕ್ಟ್ ಹತ್ರ 2 ಲೈನ್ ಮಾಡ್ಕೊಳ್ತೀರಿ. ಒಂದೇ ಒಂದು ಬಾಕ್ಸು ಮೇಲೆ ಹ್ರೀಂ ದೇವದತ್ತ ಅಂತಿದೆ, ಅಲ್ಲಿ ದೇವದತ್ತ ಅಂತ ಇರೋ ಜಾಗದಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ತೀರಿ. ಆ ರೀಮ್ ಕೆಳಗಡೆ ಮಾ ಕೆಳಗಡೆ ಲಾ ಕೆಳಗಡೆ ವಾ ಕೆಳಗಡೆ ಯಾ, ಇಷ್ಟೇ ಬರೋದು. ಮಾ ಲಾ ವಾ ಯಾ ಇಷ್ಟೇ. ಮೊದಲು ಹ್ರೀಂ ಬರುತ್ತೆ, ಅದರ ಕೆಳಗಡೆ 1 by 1 ಈ ಅಕ್ಷರಗಳು ಬರುತ್ತವೆ. ಆ ದೇವದತ್ತ ಇರೋ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ತಾ ಇದ್ದೀರಿ. ಹೀಗೆ ಈ ಚಾರ್ಟನ್ನು ರೆಡಿ ಮಾಡಿಕೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಧೂಪ ದೀಪವನ್ನು ಹಾಕಿ, ಬುರ್ಜಪತ್ರ ಆಗಿರಬಹುದು ಅಥವಾ ತಾಮ್ರದ ತಗಡಾಗಿರಬಹುದು, ಇದನ್ನು ಯಂತ್ರದಲ್ಲಿ ಹಾಕ್ಕೊಳ್ತಾ ನೀವು ರೆಟ್ಟೆಗೆ ಕಟ್ಕೊಳ್ಬಹುದು ಅಥವಾ ಧಾರಣ ಮಾಡಬಹುದು, ಪರ್ಸಲ್ಲಿ ಕೂಡ ಇಟ್ಕೊಳ್ಬಹುದು. ನೀವು ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಧೈರ್ಯ ಕೊಡುತ್ತೆ. ಇದು ಇದ್ದಾಗ ಯಾವ ಕೆಲಸಕ್ಕೆ ಧೈರ್ಯ ಕೊಡುತ್ತೋ ಆ ಒಂದು ಧೈರ್ಯದಲ್ಲಿ ಮುನ್ನುಗ್ಗತಕ್ಕಂತಹ ಕೆಲಸದಲ್ಲಿ ಹಿನ್ನಡೆ ಆಗಲ್ಲ, ಸೋಲಾಗಲ್ಲ, ನಷ್ಟ ಆಗಲ್ಲ, ಅಷ್ಟೊಂದು ಅದ್ಭುತವಾದ ಲಾಭವನ್ನೇ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ. ಆದರೆ ಯಂತ್ರದ ರಚನೆ ಮಾಡುವಾಗ ಎಷ್ಟೇ ಹತ್ತಿರದ ವ್ಯಕ್ತಿ ಆದರೂ ಕೂಡ ನಮ್ಮ ಜೊತೆಲಿ ಇರಬಾರ್ದು, ಎದುರುಗಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.